ನಾನು ಸುಕ್ಕು ಚಿರು ದೀಪ ತರನೇ ಆಗಾಗ ಕೋಳಿ ಜಗಳ ಆಡ್ತಿರ್ತೀವಲ್ಲ ಅಲ್ವೇನೆ ಸುಕ್ಕು? ರೀ, ಪೂಜೆ ಮಾಡೋ ಟೈಮಲ್ಲಿ ಜಗಳದ ಮತ್ ಬೇಕೇನ್ರಿ? ಕರೆಕ್ಟು ಅಲ್ವಾ ದಿನಕರ್? ದಿನಕರನ ಭಾಸ್ಕರ್ ಅವರೇ, ಯಾಕೋ ನಿನ್ನೆಯಿಂದ ನನ್ನ ದಿನಕರ ಅಂತ ಕರೀತಾ ಇದ್ದೀರಾ? ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಮದುವೆಗೆ ಬಂದ ಪುರೋಹಿತರು ಕೂಡ ನನ್ನ ದಿನಕರ ಅಂತಾನೆ ಕರೀತಾ ಇದ್ರು. ಏನೋ ಹೆಚ್ಚು ಕಮ್ಮಿ ಆಗಿದೆ. ಆ ಹೆಸರಿಗೆ ಒಂದು ಪವರ್ ಇದೆ, ಆ ಪವರ್ಗೆ ಒಂದು ಕದರಿದೆ. ತಿಳಿತಾ ಮಿಸ್ಟರ್ ದಿನಕರ್, ಅಲ್ಲ ಪ್ರಭಾಕರ್. ಅಲ್ಲಿ ಆ ಪುರೋಹಿತ ಹೇಳ್ದ, ಇಲ್ಲಿ ಈ ಪುರೋಹಿತ ಹೇಳ್ದ. ಅಲ್ಲೂ ನಾನೇ, ಇಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಭಾಸ್ಕರ, ಪ್ರಭಾಕರ, ದಿನಕರ. ಜಾಸ್ತಿ ತಲೆ ಕರ್ಕೋಬೇಡಿ, ಬಾಣ್ಲಿ ತಲೆ ಗಾಯ ಆಗತ್ತೆ. ಅರ್ಚನ, ರಾಹುಲ್ ಎಲ್ಲಿ? ಅವನು ಬರಲ್ಲ. ಬರಲ್ಲ ಅಂದ್ರೆ ಏನಮ್ಮ ಅರ್ಥ? ಅವನು ಈ ಮನೆ ಒಳಗಡೆ ಬರಲ್ವಂತೆ. ಯಾಕೆ? ಗೊತ್ತಿಲ್ಲ. ಹಳೆಯಂದ್ರಿಗೆ ಇದು ಮೊದಲನೇ ಹಬ್ಬ ಅಂತ ಇಬ್ರು ಒಟ್ಟಿಗೆ ಬನ್ನಿ ಅಂತ ಕರೆದ್ರೆ ಹೀಗೆ ಮಾಡ್ಬಿಟ್ರಲ್ಲ. ನಮ್ ಸೌಂದರ್ಯ ಪ್ರೀತಿಯಿಂದ ಇಬ್ರು ಕರೆದ್ಲು, ಹೂ ಅಂತಾನು ಅಂದ. ಅದಕ್ಕೇನೆ ಕರೆದಿದ್ರು ಯಾಕೆ ಬರಲಿಲ್ಲ ಅವರು? ಮಕ್ಕಳಿಗೆ ಮದುವೆ ಕರೆದ್ರು ಅಂತಾನೆ ಬಂದಿಲ್ಲ ಅನ್ಸುತ್ತೆ. ಅಯ್ಯೋ, ಯಾಕೆಲ್ಲ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳಿದ್ನ ತಪ್ಪಾಗಿ ತಿಳ್ಕೊಬೇಡಿ. ಮೊದಲಿಂದಾನು ರಾಹುಲ್ಗೆ ಸೌಂದರ್ಯ ಅಂದರೆ ಅಷ್ಟಕ್ಕಷ್ಟೇ. ಅದಕ್ಕೆ ಅವಳು ಕರೆದಿದ್ದಕ್ಕೆ ಬರಲಿಲ್ವೇನೋ. ಅದಕ್ಕೆ ಹಳೆದನ್ನೆಲ್ಲ ಮರೆತು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಊಟ ಬಡಿಸಿ ಗೆಸ್ಟ್ ಹೌಸ್ಗೆ ಹೋಗಿ ಕರೆದ್ರೂ ಬರಲಿಲ್ವಲ್ಲ. ಹೋಗ್ಲಿ ಬಿಡಪ್ಪ, ರಾಹುಲ್ ಮನಸ್ಸಲ್ಲಿ ಏನಿದೆಯೋ ಏನೋ ನಮಗೇನು ಗೊತ್ತು. ನಾವೇ ಏನೇನೋ ಅಂದ್ಕೊಂಡು ಚರ್ಚೆ ಮಾಡೋದು ಬೇಡ. ಇವತ್ತವನು ಬರದೇ ಇದ್ರು ಏನು ಪರವಾಗಿಲ್ಲಮ್ಮ. ಆದರೆ ನಾಳೆ ನಡೆಯೋ ಗಣೇಶ ಹಬ್ಬಕ್ಕೆ ಬರ್ತಾನಲ್ಲ. ನಾನು ನೀನು ಇಬ್ರು ಹೋಗಿ ಅವನ್ನ ಕರೆಯೋಣ. ರಾಹುಲ್ನ ಯಾರೂ ಹೋಗಿ ಕರೆಯೋ ಅವಶ್ಯಕತೆ ಇಲ್ಲ, ಅವನಾಗೆ ಬರ್ತಾನೆ. ಮನೆಗೆ ಬರಲ್ಲ ಅಂತ ಅರ್ಚನಾನೇ ಹೇಳದ್ಲಲ್ಲ. ಮನೆ ಒಳಗೆ ಬರಲ್ಲ ಅಂತ ತಾನೇ ಹೇಳಿರೋದು, ಮನೆ ಹೊರಗಲ್ವಲ್ಲ. ಅಂದ್ರೆ ಮನೆ ಆಚೆ ಗಣೇಶನ್ ಕೂರಿಸ್ತೀವಿ ಅಂತಾಯ್ತು. ಹೌದು,